ಇವತ್ತು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಪೈಪೇನೋ ಇದು ಮಾಡಿದರೆ ಪೈಪ್ ಹಾಂ ಕಂಬಿ ಆ ಕಂಬಿ ತುಂಬಿ ನೀರು ಬಂದಿರೋದು. ಸೊ ಮೇ ಬಿ ಇದು ಕೆರೆ ನೋಡಿದ್ರೆ ಗೊತ್ತಾಗುತ್ತೆ. ಕಾವೇರಿ ನದಿ ಕಾವೇರಿ ರಿವರ್. ಆ್ಯಕ್ಚುಲಿ ಇನ್ನೂ ದೇವಸ್ಥಾನ ಕಂಪ್ಲೀಟ್ ಆಗಿರಲ್ಲ. ಅದು ಭೂವರಹನಾಥ ಟೆಂಪಲ್ಗೆ ಬಂದಿದ್ದೀವಿ. ಹಾಂ, ಸಿಕ್ಕಾಪಟ್ಟೆ ನೀರಿದೆ ಇವಾಗ. ನಾನು ಇದು 4th ಟೈಮ್ ಬರ್ತಿರೋದು, ಇವ್ರದ್ದು 2nd ಟೈಮ್ ಅಷ್ಟೇ. ಯುಗಾದಿ ಹಬ್ಬದಲ್ಲಿ ಬಂದಾಗ ನೀರೆಲ್ಲ ಇರಲಿಲ್ಲ, ಅದಕ್ಕೆ. ನಾನು ರಕ್ಷಿಸಿದ್ವಿ ಒಂದ್ಸಲ, ನಿಮ್ಮ ಜೊತೆ ಒಂದ್ಸಲ, ಆಮೇಲೆ ನಾನು ರಾಕಿ ರಕ್ಷಿ ಒಂದ್ಸಲ, ಇದು ಒಂದ್ಸಲ, 4 ಸಲ ಸಿಕ್ಕಾಬಿಟ್ಟೆ ಇವಾಗ. ಈ ಶೇಡ್ ನೆಟ್ ಕಟ್ಟಿರೋದಕ್ಕೆ ಸ್ವಲ್ಪ ಪರವಾಗಿಲ್ಲ. ದೇವಸ್ಥಾನ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆಗ್ತಾನೇ ಇದೆ. ನಾನೇ ಒಂದು ವರ್ಷದಲ್ಲಿ 3 ಟೈಮ್ಸ್ 4th ಟೈಮ್ಸ್ ಬರ್ತಿದ್ದೀನಿ. ಇಷ್ಟ ಆಗಿದೆ. ಕ್ಲೋಸ್ ಅಲ್ಲಮ್ಮ, ಕ್ಲೋಸ್ ಬೇರೆ ಮಾಡ್ಬಿಟ್ಟವ್ರಲ್ಲಪ್ಪ. ನಾವು ಬಂದಿರೋ ಟೈಮ್ ರಾಂಗ್ ಅನಿಸುತ್ತೆ. ಕೇಳೋಣ ಎಷ್ಟು ಗಂಟೆಗೆ ಓಪನ್ ಅಂತ. ದೇವಸ್ಥಾನ ಕ್ಲೋಸ್ ಆಗಿದೆ. ಯಾಕಪ್ಪ ತಂದೆ? ಸೊ ದೇವಸ್ಥಾನ ಕ್ಲೋಸ್ ಆಗಿತ್ತಲ್ಲ, ಅಲ್ಲಿ ಇನ್ನೂ 1 ಅವರ್ ಟೈಮ್ ಇತ್ತು. ಏನಪ್ಪ ಟೈಮ್ ಸ್ಪೆಂಡ್ ಮಾಡೋದು ಅಂತ ಹೇಳ್ಬಿಟ್ಟು ಪ್ರದಕ್ಷಿಣೆ ಹಾಕ್ಬಿಡೋಣ ಅಂತೇಳ್ಬಿಟ್ಟು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ತಾಯಿದ್ವಿ. ಸೊ ಆ ಟೈಮಲ್ಲಿ ಈ ಥರ ಕಲ್ಲುಗಳಲ್ಲಿ ಮನೆ ಕಟ್ಟಿದ್ರೆ ಬೇಗ ಸ್ವಂತ ಮನೆ ಕಟ್ತಾರೆ ಅಂತ ಒಂದು ಏನೋ ನಂಬಿಕೆ ಇದೆ. ಸೊ ಅದಕ್ಕೋಸ್ಕರ ನಾನು ಅಲ್ಲೊಂದಷ್ಟು ಎಲ್ಲರೂ ಕಟ್ಟಿದ್ರು, ಬೇರೆ ಬೇರೆ ಕಡೆಯಿಂದ ಎಲ್ಲ ಹೋಗಿ ಕಲ್ಲು ತೊಗೊಬಂದು ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ತಾಯಿದ್ದೆ. ಆ್ಯಂಡ್ ನಾನು ತಂದಿದ್ದ ಕಲ್ಲು ಸ್ವಲ್ಪ ಪರ್ಫೆಕ್ಟಾಗಿರಲಿಲ್ಲ, ಅದಕ್ಕೆ ಅದು ಬೀಳ್ತಿತ್ತು. ನಾನು ಕಟ್ತಾಯಿದ್ದೆ. ನೋಡೋಣ ನಮಗೆ ಯಾವಾಗ ಸ್ವಂತ ಮನೆ ಕಟ್ಟೋ ಭಾಗ್ಯ ಬರುತ್ತೆ ಅಂತ. ಸೊ ಪ್ರದಕ್ಷಿಣೆ ಹಾಕಿ ಈ ಥರ ಕಲ್ಲೆಲ್ಲ ಕಟ್ಟಿ ಊಟ ಮಾಡ್ಕೊಂಡು ಬಂದು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಫಸ್ಟೇ ಊಟಕ್ಕೆ ಹೋದ್ಬಿಟ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು ಟೆಂಪಲ್ಲು. ಅದು ವಾರದ ಟೈಮೋ ಏನೋ ನಂಗೆ ಅದು ಗೊತ್ತಿಲ್ಲ. ನಾವು ಹೋಗಿದ್ದು ಮಂಗಳವಾರ ಆಗಿತ್ತು. ಸಿಕ್ಕಾಪಟ್ಟೆ ರಶ್ ಇತ್ತು. ನಾವೇನು ಮಾಡಿದ್ವಿ, ಸುಮ್ಮನೆ ಕುತ್ಕೊಂಡಿದ್ವಿ ಆಚೆ. ಇಲ್ಲಿ ಕುತ್ಕೊಳ್ಳೋ ಬದಲು ಫುಲ್ಲು ಆ ಕ್ಯೂವಲ್ಲೇ ಹೋಗಿ ಕುತ್ಕೊಬಿಟ್ರೆ ಬೆಸ್ಟ್ ಅಲ್ಲ ಅಂತ ಅಂದ್ಬಿಟ್ಟು ಟೆಂಪಲ್ಲು ಡೋರ್ ಓಪನ್ ಮಾಡ್ತಾರಲ್ಲ, ಅಲ್ಲೇ ಹೋಗಿ ಕುತ್ಕೊಂಡ್ವಿ. ನೋಡಿ ಇಷ್ಟೊಂದು ಜನ ಇದ್ದರು. ದರ್ಶನ ಮಾಡ್ಕೊಂಡು ನಾವು ರಿಟರ್ನ್ ಬರಬೇಕಿತ್ತು, ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಫ್ರಂಟಲ್ಲಿ ಹೋಗಿ ಕುತ್ಕೊಂಡಿದ್ದಕ್ಕೆ ಬೇಗ ದರ್ಶನ ಆಯಿತು. ಎಷ್ಟು ಫುಲ್ಲು ಆ ಕ್ಯೂ ಏನಿರುತ್ತೆ ಆ ಬೇಗಳೇ ತುಂಬೋಯಿತು ಕ್ಯೂವಲ್ಲಿ. ಸೊ ದೇವ್ರ ದರ್ಶನ ಎಲ್ಲ ಆಯಿತು, ಆದರೆ ಲೇಟ್ ಆಯಿತು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ. ಇವಾಗಂತೂ ಸಿಕ್ಕಾಬಟ್ಟೆ ಜನ ಇದ್ದಾರೆ. ಇನ್ನು ನಾವೇನು ಮಾಡಿದ್ವಿ, ಬಂದ ತಕ್ಷಣ ಫ್ರಂಟಿಗೆ ಹೋಗಿ, ಯಾಕಮ್ಮ ಎಲ್ಲರೂ ಓಂ ಶಕ್ತಿಗೆ ಹೋಗ್ತಾರಲ್ಲ, ಅವರು ಕೂಡ ಬಂದು ಟೆಂಪಲ್ ವಿಸಿಟ್ ಮಾಡಿ ಹೋಗ್ತವ್ರೆ. ಓಂ ಶಕ್ತಿ ಅವರವರೆಲ್ಲರೂ ಇಲ್ಲಿ ಬಂದು ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ, ಇಲ್ಲ ಬಂದು ಬರ್ತಿದ್ದಾರೋ ಗೊತ್ತಿಲ್ಲ ಒಟ್ಗೂ. ಬಟ್ ಇಂಪ್ರೂವ್ ಅಂತೂ ಸಿಕ್ಕಾಬಟ್ಟೆ ಆಗ್ತಿದೆ ದೇವಸ್ಥಾನ. ನಾವು ಒಂದೊಂದ್ಸಲ ಒಂದೊಂದು ಟೈಮಿಂಗ್ ಆಗ್ತಾರಿಲ್ಲ. ನಾನು ಇದೇ ವರ್ಷದಲ್ಲಿ 4th ಟೈಮ್ ಬಂದಿದ್ದೀನಿ. ಎಸಿ ಆಗ್ತೀರಾ? ಸ್ವಲ್ಪ 4th ಟೈಮ್ ಬಂದಿದ್ದೀನಿ ನಾನು ಇಲ್ಲಿಗೆ. ಬಂದು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಆದರೆ ಒಂದು ಬೇಜಾರಾಗಿದ್ದು ಅಂದರೆ ಇವ್ರದ್ದು ಟೈಮಿಂಗ್ದು, ಓಪನಿಂಗು ಕ್ಲೋಸಿಂಗ್ ಟೈಮ್ದು ಒಂದು ಇದಾಯಿತು. ನಾನು ಇದೇ ವರ್ಷದಲ್ಲಿ 4th ಟೈಮ್ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಪ್ರತಿ ಸಲ ಬಂದಾಗೆಲ್ಲ ಒಂದೇ ಸಲ ಕರೆಕ್ಟಾಗಿ ಬಂದ ತಕ್ಷಣ ದೇವ್ರ ದರ್ಶನ ಮಾಡಿರೋದು. ನಾವು ಯುಗಾದಿಲಿ ಬಂದಿದ್ವಿ, ಅವಾಗಲೂ ಹಿಂಗೆ ಕಾಯ್ಕೊಂಡು ಕೂತಿದ್ದು ಹೋಗಿದ್ವಿ ತಾನೇ, ದರ್ಶನ ಆಗಿತ್ತು ಅವಾಗ. ಮೇ ಬಿ ಅವಾಗ 2 ಟೈಮ್, 2nd ಟೈಮ್ ಬಂದಾಗ. 3rd ಟೈಮ್ 4th ಟೈಮ್ ಅಂತೂ ಇದು 4th ಟೈಮು. 3rd ಟೈಮ್ ಬಂದಾಗ್ಲೂ ಇದೇ ಥರ ಆಗಿತ್ತು. ಆವಾಗ 4:30ಗೆ ಓಪನ್ ಮಾಡ್ತೀವಿ ಅಂದರೂ 5 o'clock 5:30 ಆದರೂ ಓಪನ್ ಮಾಡಿರಲಿಲ್ಲ. ಆವಾಗಲೂ ಇದೇ ಥರ ಆಗಿತ್ತು. ಇವಾಗ 1:30ಗೆ ಕ್ಲೋಸ್ ಆಗಿದೆ ಅಂತ ದೇವಸ್ಥಾನ. ನಾವು 1:45 ಹೋದ್ವಿ ಅಷ್ಟೇ. ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಬೇಗ ಬಂದಿದ್ರೆ ಇನ್ನೂ ಬೇಗನೆ ಮೇ ಬಿ ದರ್ಶನ ಆಗ್ತಿದ್ದೇನೋ. ನಾವು ಪ್ಲ್ಯಾನಿಂಗ್ ಏನು ಇರಲಿಲ್ಲ ಇಲ್ಲಿಗೆ ಬರಬೇಕು ಅಂತ, ಗೊತ್ತಿಲ್ಲ, ದೇವರೇ ಕರೆಸ್ಕೊಂಡಿರ್ಬೋದೇನೋ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದಷ್ಟೇ ಇಲ್ಲಿಗೆ. ಸೊ ಬಂದು ನಾವು ನಾಷ್ಟ ಎಲ್ಲ ಮಾಡಿರಲಿಲ್ಲ, ನಮ್ಮದೇನೋ ಸ್ವಲ್ಪ ವರ್ಕ್ ಇತ್ತು, ಕೆಲಸ ಇತ್ತು ಅಂತ ಊರಿಗೆ ಬಂದಿದ್ವಿ. ಹಾಗೆಯೇ ವಿಸಿಟ್ ಮಾಡಿಕೊಂಡು ಇನ್ನೇನು ಹೋಗೋಣ ಅಂತ ಅನ್ನಿಸ್ತು, ಅದಕ್ಕೆ ಬಂದ್ವಿ. ಹೋದ ತಕ್ಷಣ ಪ್ರಸಾದ ತಿನ್ಕೊಂಡ್ವಿ. ಪ್ರಸಾದ ಅಂತೂ ಚೆನ್ನಾಗಿತ್ತು. ವಾಂಗಿಬಾತು, ಮೊಸರನ್ನ ಮತ್ತು ಅವಲಕ್ಕಿ ಕೊಟ್ಟಿದ್ದರು. ನಾನು ಮೊಸರನ್ನ ಒಂದು ಮಿಸ್ ಮಾಡಿಕೊಂಡೆ ಅಷ್ಟೇ, ಹೋಗಿಲ್ಲ. ಇದನ್ನೇ ಜಾಸ್ತಿ ತಿಂದಿರಲಿಲ್ಲ ಅಂತಂದ್ಬಿಟ್ಟು ಹಿಂಗೆ ಕನ್ಫ್ಯೂಸ್ ಆಗ್ತಿದೆ ಅಂತಂದರು. ಅದು ಬಂದಿದ್ದಾರಿಯೇ ಅದೊಂದಾಯಿತು. 3:30 ಅಂದರು, 3:35 ಓಪನ್ ಮಾಡಿದ್ರು. ಜನ ಅಂತೂ ಸಿಕ್ಕಾಬಿಟ್ಟಿದ್ದಾರೆ, ಬರೋರು ಬರ್ತಾನೆ ಇದ್ದಾರೆ. ಅದರಲ್ಲೂ ಬೆಂಗಳೂರಿಂದ ಬರೋರೇ ಜಾಸ್ತಿ. ನಾವು ಬೆಂಗಳೂರಿಂದ ಬಂದಿದ್ದೀವಿ, ಬಟ್ ಡೈರೆಕ್ಟಾಗಿ ಅಂದರೆ ದೇವಸ್ಥಾನನೇ ಅಂತ ಬಂದಿಲ್ಲ, ಅದೇ ಊರಿಗೆ ಅಂತ ಬಂದು ಹೀಗೆ ಬಂದಿದ್ದಷ್ಟೇ.
ಅಷ್ಟೇ. ದೇವ್ರ ದರ್ಶನ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಬೇಗ ಹೋಗಿ ಫ್ರಂಟಲ್ಲೇ ಹೋಗಿ ಕುತ್ಕೊಂಡಿದ್ವಿ, ಡೋರ್ ಓಪನ್ ಮಾಡ್ತಾರಲ್ಲ ಅಲ್ಲೇ ಹೋಗಿ ಕುತ್ಕೊಂಡ್ವಿ, ಸುಮ್ಮನೆ ಬಿಸಿಲಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಎಲ್ಲರೂ ಫಿಲ್ ಆಗಿಬಿಟ್ರು. ಅದು ಕ್ಯೂ ಎಷ್ಟಿದೆ ಅಷ್ಟು. ನಾವು ಹಿಂದೆ ಏನಾದರೂ ಕೂತಿದ್ರೆ ಇನ್ನೂ ಲೇಟ್ ಆಗ್ತಿದ್ದು. ಆಲ್ರೆಡಿ 4 o'clock. ಮೇ ಬಿ ಇವಾಗ ದೇವಸ್ಥಾನ ಟೈಮಿಂಗ್ಸ್ ಏನಾದರೂ ಚೇಂಜ್ ಮಾಡಿದಾರೇನೋ. 1:30ಗೆ ಮಾರ್ನಿಂಗ್ ಓಪನ್ ಆಗಿ 1:30ಗೆ ಕ್ಲೋಸ್ ಆದರೆ ಮತ್ತೆ 3:30 ತನಕ ಓಪನ್ ಇರಲ್ಲ. ಯಾರು ಬರಬೇಡಿ, ಆ ಟೈಮಲ್ಲಿ ಯಾರು ಬರಬೇಡಿ, ನೋಡ್ಕೊಂಡು ಬನ್ನಿ ಅಷ್ಟೇ. ಮತ್ತೆ 8 o'clock ತನಕ ಇದೆಯಲ್ಲ, ನೈಟ್ 8 o'clock ತನಕ ಇದೆ ಅಷ್ಟೇ, ಇನ್ನೇನಿಲ್ಲ. ಇವಾಗ ಊರಿಗೆ ಹೋಗಬೇಕು, ನಿದ್ದೆ ಬೇರೆ ಬರ್ತಾ ಇದೆ ನನಗಿಂತ ಜಾಸ್ತಿ. ನಮ್ಮ ಪುಟ್ಟಂಗೆ ನಿದ್ದೆ ಬರ್ತಾ ಇದೆ ಪಾಪ. ಡ್ಯೂಟಿ ಮುಗಿಸ್ಕೊಂಡು ಡೈರೆಕ್ಟು ಈ ಊರಿಗೆ ಬಂದುಬಿಟ್ವಿ, ಏನೋ ಕೆಲಸ ಇದೆ ಅಂತ ಹೇಳ್ಕೊಂಡು. ಇಷ್ಟೇ. ಬಟ್ಟೆ ಇದೆ, ಸ್ವಲ್ಪ ಟ್ರಕ್ ಇಡಿಸ್ಬೇಕು. ಇದು ಅವರೇ ಸ್ಟಿಚ್ ಮಾಡಿರೋದು, ಅದಕ್ಕೋಸ್ಕರ ಸ್ವಲ್ಪ ಲೂಸ್ ಇದೆ, ಟ್ರಕ್ ಇಡ್ಸೋಣ ಅಂತ ತೊಗೊಂಬಂದಿದ್ದೀನಿ. ಈ ಡ್ರೆಸ್ಸು ಲಾಂಗ್ ಗೌನ್ ಇದೆಲ್ಲ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿಸ್ಬೇಕು ಸ್ವಲ್ಪ. ಅದೇ ಹೇಳೋಣಲ್ಲ, ಪರ್ಫೆಕ್ಟಾಗಿರೋ ಟೈಲರ್ ಇವಾಗ ನಮ್ಮೂರಲ್ಲೇ ಸಿಕ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲೇ ಬಂದು ಮಾಡಿಸ್ಬೇಕು ಅಂತ ಅನಿಸುತ್ತೆ. ಇನ್ನು ನಂದು ಬ್ಲೌಸ್ ಎಲ್ಲ ಇದೆ ಅಂಗಡಿಲಿ. ಇನ್ನು ಟೋಟಲ್ ಒಂದು 5-6 ಜೊತೆ ಡ್ರೆಸ್ ಇದೆ. ಇದನ್ನು ಸ್ಟಿಚ್ ಮಾಡಿಸ್ಕೊಂಡು ಮಾಡಿಸ್ಕೊಂಡು ನಮ್ಮೂರಿಗೆ ಹೋಗಬೇಕು.